ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಒಂದು ಮನವಿ ಮಾಡ್ತಾ ಇದ್ದಾರೆ. ಈ ಕೇಸ್ನಲ್ಲಿ ತ್ವರಿತಗತಿಯಲ್ಲಿ ಟ್ರಯಲ್ ಅನ್ನು ನಡೆಸಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತುಂಬಾ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಈ ಕೇಸ್. ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕೇಸಿನಲ್ಲಿ ಏನಿದೆ, ಆರೋಪಿಯಾಗಿರುವಂತಹ ನಟ ದರ್ಶನ್ ಜೈಲಲ್ಲಿದ್ದಾರೆ, A2 ಆರೋಪಿಯಾಗಿದ್ದಾರೆ. ಆದ್ರೆ ಈ ಕೇಸು ನಿಧಾನಗತಿಯಲ್ಲಿ ಸಾಗ್ತಾ ಇದೆ, ತ್ವರಿತಗತಿಯಲ್ಲಿ ನಡೆಸಿ ಟ್ರಯಲ್ ಅನ್ನ ಅಂತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಇನ್ನೂ ಕೂಡ ಜೈಲಲ್ಲೇ ಇದ್ದಾರೆ, ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಈಗ ಮನವಿ ಮಾಡ್ತಾ ಇದ್ದಾರೆ. A2 ಆರೋಪಿ ದರ್ಶನ್, A1 ಪವಿತ್ರ ಕೂಡ ಈ ವಿಚಾರದಲ್ಲಿ, ಈ ಕೇಸ್ನಲ್ಲಿ ಡೇ ಟು ಡೇ ಬೇಸಿಸ್ ಏನಿದೆ ಅದ್ರ ಮೇಲೇನೆ ನೀವು ವಿಚಾರಣೆ ನಡೆಸಿ ಅಂತ ಅರ್ಜಿ ಮಾಡಿದ್ದಾರೆ. ಆ ಬೇಸಿಸ್ ಮೇಲೆ ಮಾಡಿ ಅಂತ CRPC 309 ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆರೋಪಿ ದರ್ಶನ್ ಪರ ವಕೀಲರಿಂದ ಕೋರ್ಟ್ಗೆ ಅರ್ಜಿ ಹೋಗಿದೆ. ಕೋರ್ಟ್ ಇನ್ನೂ ಕೂಡ ಇದ್ರ ಬಗ್ಗೆ ಏನು ಹೇಳಿಲ್ಲ. ಕೊಲೆ ಪ್ರಕರಣದ ವಿಚಾರಣೆಯನ್ನ ಪ್ರತಿದಿನ ನಡೆಸುವಂತೆ ಮನವಿ ಮಾಡಿದ್ದಾರೆ. 57ನೇ ಸೆಷನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು. ಹುಟ್ಟುಹಬ್ಬದ ದಿನದಂದೇ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ದರ್ಶನ್. ಸೋಮವಾರ ಹುಟ್ಟುಹಬ್ಬ ಆಚರಿಸಿದ್ರು ದರ್ಶನ್. ಆ ದಿನನೇ ಅರ್ಜಿ ಕೂಡ ಹಾಕಿದ್ದಾರೆ, ಬೇಗ ಬೇಗ ನಡೆಸಿ ಅಂತ. ದರ್ಶನ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಪ್ರಾಸಿಕ್ಯೂಷನ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈಗಾಗಲೇ ದರ್ಶನ್ ಜೈಲು ಸೇರಿ 6 ತಿಂಗಳು ಪೂರ್ತಿಯಾಗಿ 2025 ಆಗಸ್ಟ್ 14ರಂದು ಜಾಮೀನು ರದ್ದಾಗಿ ಜೈಲು ಸೇರಿದ್ರು ನಟ ದರ್ಶನ್. 2ನೇ ಬಾರಿಗೆ ಹೋಗಿದ್ರು. ಅದು ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿ ಜಾಮೀನು ಅರ್ಜಿ ರದ್ದಾಗಿದೆ. ದರ್ಶನ್ ಜೈಲು ಸೇರಿ 6 ತಿಂಗಳು ಪೂರ್ಣಗೊಂಡಿದೆ. ಈಗ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಯಾವಾಗ ಹೊರಗೆ ಬರ್ತಾರಂತ. ಆ ಸಮಯ ಇನ್ನೂ ಬಂದಿಲ್ಲ. ಈಗಾಗಲೇ ಕೊಲೆ ಪ್ರಕರಣದ ಟ್ರಯಲ್ ನಡೆಸ್ತಾ ಇದೆ ಕೋರ್ಟು. ಶೀಘ್ರದಲ್ಲೇ ಜಾಮೀನು ಮೊರೆ ಹೋಗುವ ಸಾಧ್ಯತೆ ಕೂಡ ಇದೆ ಈ ಕೇಸ್ನಲ್ಲಿ. ಪ್ರಮುಖ ಸಾಕ್ಷಿಗಳ ವಿಚಾರಣೆ ಬಳಿಕ ಜಾಮೀನು ಮೊರೆ ಹೋಗುವಂತಹ ಸಾಧ್ಯತೆ ಇದೆ ದರ್ಶನ್. ಆದ್ದರಿಂದ ಪ್ರತಿದಿನ ವಿಚಾರಣೆಯನ್ನು ನಡೆಸೋಕೆ ದರ್ಶನ್ ಮನವಿ ಮಾಡಿಕೊಳ್ತಾ ಇದ್ದಾರೆ ಈ ವಿಚಾರವಾಗಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಈಗ ಮತ್ತೊಂದು ಮನವಿ ಮಾಡ್ತಾ ಇದ್ದಾರೆ. ಡೇ ಟು ಡೇ ಏನೇನು ಆಗ್ತಾ ಇದೆ ಅದರ ಬೇಸಿಸ್ ಮೇಲೆ ನೀವು ವಿಚಾರಣೆಯನ್ನು ನಡೆಸಿ ಅನಲೈಸಿಸ್ ಮಾಡಿ. ಯಾಕಂದ್ರೆ ತುಂಬಾ ಲೇಟಾಗಿ ಆಗ್ತಾ ಇದೆ ಪ್ರೋಸೆಸ್ಸು. ಹೀಗಂತ ಹೇಳಿ ಅವರ ಹುಟ್ಟುಹಬ್ಬದ ದಿನನೇ ದರ್ಶನ್ ಮೊರೆಯನ್ನು ಹೋಗಿದ್ದಾರೆ, ಅರ್ಜಿಯನ್ನು ಕೂಡ ಹಾಕಿದ್ದಾರೆ. 57ನೇ ಸೆಷನ್ ಕೋರ್ಟ್ ಏನಿದೆ ಅದಕ್ಕೆ ಅರ್ಜಿ ಹಾಕಿರ್ತಾರೆ. ಯಾಕಂದ್ರೆ ಈ ಕೇಸ್ ವಿಚಾರವಾಗಿ ನೋಡಿ, A2 ಆರೋಪಿಯವರು 2025 ಆಗಸ್ಟ್ 14ಕ್ಕೆ ಮತ್ತೆ 2ನೇ ಬಾರಿಗೆ ಜೈಲಿಗೆ ಏನು ಹೋಗಿರ್ತಾರೆ. ಆಗಿನಿಂದ ಸುಮ್ಮನೆ ಇದ್ರೆ 6 ತಿಂಗಳಾಗಿದೆ. ಈಗ ಮನವಿ ಮಾಡ್ಕೊಂಡು ಕೇಳ್ಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.